ಗೈಸ್, ವೆಲ್ಕಮ್ ಟು ಭಾಗ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹೊಸ ರೆಸಿಪಿ ಏನಂದರೆ ರವೆ ದೋಸೆ ಹೆಂಗೆ ಮಾಡೋದು ಅಂತ. ಅದಕ್ಕೆ ಇವಾಗ ನಾವು ರವೆ ದೋಸೆ ಮಾಡೋದಕ್ಕೆ ಉದ್ದಿನ ಬೇಳೆನ ನೆನೆಸ್ಕೊಂಡಿದ್ದೀವಿ ಒಂದು ಓವರ್ ನೈಟು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ನಾವು ಇದನ್ನು ರುಬ್ಕೊಂಡಿದ್ದೀವಿ. ರಾತ್ರಿ ಎಲ್ಲ ನೆನೆಸಿಟ್ಟು 2 ರಿಂದ 3 ಸತಿ ತೊಳ್ಕೊಂಡ್ಮೇಲೆ ಇದನ್ನ ಚೆನ್ನಾಗಿ ರುಬ್ಕೊಳ್ಳಿ, ಫೈನ್ ಪೇಸ್ಟ್ ಆಗೋವರೆಗೂ. ಇವಾಗ ನೋಡಿ, ಮತ್ತೆ ಜಾರ್ನ ತಗೊಂಡು ಮಿಕ್ಸಿ ಜಾರ್ನ ಅದಕ್ಕೆ ರವೆ ಹಾಕೊಂಡಿದ್ದೀವಿ. ಸಣ್ಣ ರವೆ ಹಾಕೊಳ್ಳಿ. ಇದಕ್ಕೆ ಸಣ್ಣದಾಗಿರ್ಬೇಕು. ಇವಾಗ ಇದನ್ನ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೊಂಡು ಇವಾಗ ನೋಡಿ, ಇದನ್ನ ನಾವು ಚೆನ್ನಾಗಿ ರುಬ್ಕೊಂಡಿದ್ದೀವಿ ರವೆನ. ಇದನ್ನ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಯಾವುದಕ್ಕೆ ಅಂದರೆ ಉದ್ದಿನ ಬೇಳೆ ಇತ್ತಲ್ಲ ಅದಕ್ಕೆ. ಅದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಇದು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಮಿಕ್ಸಿನ ಜಾರ್ ಇರುತ್ತೆ, ಅದನ್ನ ತೊಳ್ಕೊಂಡು ಆ ನೀರನ್ನ ಇದಕ್ಕೆ ಹಾಕೊಳ್ಳಿ. ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನೋಡಿ, ಇವಾಗ ಇದು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನೀರು ಮತ್ತು ಉಪ್ಪೆಲ್ಲ ಹಾಕೊಂಡ್ಮೇಲೆ ಇದನ್ನ ಒಂದು 5 ನಿಮಿಷ ಹಾಗೆ ಬಿಟ್ಕೊಳ್ಳೋಣ. ಅದಾದ್ಮೇಲೆ ದೋಸೆ ಒಯ್ಯೋಣ. ನೋಡಿ, ಒಂದು ತವಾನ ಇಟ್ಕೊಂಡಿದ್ದೀವಿ. ಇವಾಗ ಇದು ಕಾದಿದೆ. ಇದು ಕಾದಿರೋದಕ್ಕೆ ಹಿಟ್ಟನ್ನ ಹಾಕೊಳ್ಳಿ. ನೋಡಿ, ಇವಾಗ ಇದು ಚೆನ್ನಾಗಿ ಕಾದಿದೆ. ಇವಾಗ ಇನ್ನೊಂದು 5 ತೋರಿಸ್ತೀವಿ, ನೋಡ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಇವಾಗ ನಾವು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಇವಾಗ ಈಗ ಇದೇ ಥರ ಬೇರೆದನ್ನೆಲ್ಲ ಹಾಕೊಳ್ಳೋಣ. ಇವಾಗ ನೋಡಿ, ರವೆ ದೋಸೆ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಂಡಿದ್ದೀವಿ. ನಾವಿಲ್ಲಿ ಆಲೂಗಡ್ಡೆ ಪಲ್ಯ ಮತ್ತು ಎಣ್ಗಾಯಿ ಸಾಂಬಾರನ್ನ ಇದ್ರ ಜೊತೆ ನಂಚ್ಕೊತಾ ಇದ್ದೀವಿ. ಇವಾಗ ಇದಕ್ಕೆ ಟೇಸ್ಟ್ ಮಾಡೋಣ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಮತ್ತು ಮೆತ್ತಗೆ. ಇದು ಮಾಡ್ಕೊಳ್ಳೋದು ಎಷ್ಟು ಈಸಿ ಅಂತ ನೀವು ನೋಡಿದ್ರಲ್ಲ. ಹೀಗೆ ನಿಮಗೇನಾದರೂ ಆಲೂಗಡ್ಡೆ ಪಲ್ಯ ಮತ್ತು ಎಣ್ಗಾಯ್ದು ವಿಡಿಯೋ ಬೇಕು ಅಂತ ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ. ನಾವು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಇದು ಹೇಗಿತ್ತು ಅಂತ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.